ದೊಡ್ಡ ಮಲ್ಲಮ್ಮ ತಾಯಿ. ಅಂತ ಒಂದು ಪರಂಪರೆಯಲ್ಲಿ ಇವತ್ತು ಅನೇಕ ಇಟ್ಟಿಗೆ ಭೀಮಾಂಬಿಕೆ, ಗಂಡನ ಮನೆಯವರು ಕೊಡತಕ್ಕಂತ ಕಷ್ಟವನ್ನು ತಾನು ಸಹಿಸಿ, ಆ ಕಷ್ಟ ಅಂದ್ರೂ ಕೂಡ ನೀ ಕೊಡತಕ್ಕಂಥದ್ದು ಕಷ್ಟ ಅಲ್ಲ, ಅದು ಜೀವನ ನನ್ನ ಉನ್ನತಿಯ ಪರೀಕ್ಷೆ ಅಂತ ತಿಳ್ಕೊಂಡು ಗದ್ದಕ್ಕೆ ಕುರುಬುಕುಲದಲ್ಲಿ ಆ ತಾಯಿ ಇವತ್ತು ಕೂಡ ಭೀಮಾಂಬಿಕಾ ತಾಯಿ ಅಂತ ತಿಳ್ಕೊಂಡು ಸಹಸ್ರಾರು ಸಂಖ್ಯೆ ಭಕ್ತರನ್ನು ಹೊಂದಿದಂತ ಪುಣ್ಯಾತ್ಮ ಆಗ್ಯಾರ. ಒಂದನ್ನು ಬಿಟ್ಟು ಹೆಂಡತಿನಾಗ್ಯಾರ, ಹೆಂಡತಿ ಕಿರಿಕಿರಿ ಭಾಳ ಅಂತ ತಿಳ್ಕೊಂಡು ಬಿಟ್ಟುಕೊಟ್ಟು ಒಂದಂತವ್ರೆ ದೇವರಾಗಿರ್ತಾರ. ಗಂಡ ಹೆಂಡತಿ ಇಬ್ಬರು ಒಂದಾಗಿ ಸಮಾನಾಂತರ ಭಾವದಿಂದ ತುಳುಗಿ ಒಂದಂತ ಸದ್ಭಕ್ತರಿಗೆ ತಾಯಿಯನ್ನು ನೀನೆ ತಂದೆನ ನೀನೆ ತಿಳ್ಕೊಂಡು ತಾಯಿ ಮತ್ತು ತಂದೆಯನ್ನು ಒಂದೇ ಸ್ಥಾನದಲ್ಲಿ ನೋಡತಕ್ಕಂತ ಕ್ಷೇತ್ರ ನಮ್ಮ ಪರಂಪರೆಯಲ್ಲಿ ಯಾವ್ದಾದ್ರಿದ್ರೆ ಅದು ಅಡ್ಡೆ ತುಮಕೂರು ವಿಶ್ವರಾಜ್ಯರ ಕ್ಷೇತ್ರ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಹೇಳಬೇಕಾಗ್ತದೆ. ಅಂತ ತಾಯಿ ತಂದೆಯನ್ನು ಪಡೆದಂತ ಭಕ್ತಿ ತಿಳ್ಕೊಟ್ಟ ಧನ್ಯ ಎನ್ನುವಂತ ವಿಚಾರ ತಿಳಿಸುತ್ತೆ. ಎಲ್ಲ ಸದ್ಭಕ್ತರ ಆಯಿ ಜಾತ್ರೆ ಹೆಂಗ್ ಮಾಡಿವಿ. ಇದು ನಮ್ಗೆ ಪ್ರೇರಣೆ ಇದ್ದಂಗೆ ಇದು ಸಣ್ಣ ಜಾತ್ರೆ ಮಾಡಿ ನೋಡಿದಂಗೆ ಇಲ್ಲಿ 2 ತಿಂಗಳು ವಿಶ್ವರಾಜ್ಯರ ಜಾತ್ರೆ ಅಂದ್ರೆ ಫೆಬ್ರವರಿ 22ನೇ ತಾರೀಕು ರವಿವಾರ ದಿನ ವಿಶ್ವರಾಜ್ಯರ ಬೃಹತ್ ಪ್ರಮಾಣವಾದಂತಹ ಜಾತ್ರಾ ಮಹೋತ್ಸವ ನಮ್ಮಲ್ಲೆಲ್ಲರ ಭಕ್ತಿ ಭಾವ ಸಡಗರದ ದೂತಕವಾಗಿ ಆ ಪುಣ್ಯಾತ್ಮ ವಿಶ್ವರಾಜ್ಯರ ಜಾತ್ರಾ ಮಹೋತ್ಸವ ಬಹಳ ವೈಭವದಿಂದ ನಡೆಯತಕ್ಕಂಥದ್ದಾಗ್ತದೆ. ನಾವೆಲ್ಲರೂ ಕೂಡ ಆ ಜಾತ್ರೆಗೆ ಸಿದ್ಧತೆಯಾಗಿ ನಮ್ಮ ಕಡೆಯಿಂದ ಜಾತ್ರೆ ದೊಡ್ಡ ಪ್ರಮಾಣ ಮಾಡ್ಕೊಂಡು ತಿಳ್ಕೊಂಡು ನಾವೆಲ್ಲರೂ ವಿಶ್ವರಾತ್ರಿಯಲ್ಲಿ ಬೇಡಿಕೊಳ್ಳುತ್ತಾ ಅಲ್ಲಿವರೆಗೆ ವಿಶ್ವರಾತ್ರಿ ಗಮನದಲ್ಲಿ ಸುಖ ಶಾಂತಿ ಸಮಾಧಾನ ಸಮೃದ್ಧಿಯಿಂದ ನೋಡ್ಲಿ ಅಂತ ತಿಳ್ಕೊಂಡು ಆ ಪುಣ್ಯಾತ್ಮನಲ್ಲಿ ಕೇಳ್ಕೊಳ್ಳುತ್ತೆ. ತಾಯಿಯ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಆ ವಿಶ್ವರಾಧ್ಯರು ಬಸಮ್ಮ ತಾಯಿ ಆಶೀರ್ವಾದ ಕೊಡೋಕ್ಕಿಂತ ಪೂರ್ವದಲ್ಲಿ ಹಿಂದಿನವರು ಯಾರೋ ಹೇಳ್ತಾರೆ ಹಳಿ ಜಾತ್ರೆ ಜನವರಿ 15ನೇ ತಾರೀಕು ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತಾರ. ಜನವರಿ 15ನೇ ತಾರೀಕು ಹಳಿ ಜಾತ್ರೆ ಅಂದ್ರೆ ಉತ್ತರಾಯಣ ಪುಣ್ಯಕಾಲ ಅಂತ ತಿಳ್ಕೊಂಡು ಸಂಕ್ರಾಂತಿಯಿಂದಾಗ ನಾವೆಲ್ಲ 14ನೇ ತಾರೀಕು ಅಂತ ತಿಳ್ಕೊಂಡು ಅಂತೀವಿ. 14ನೇ ತಾರೀಕಿಗೆ ಇರಬಹುದು, ಆದ್ರೆ ಉತ್ತರಾಯಣ ಪುಣ್ಯಕಾಲ ಯಾವಾಗ ಪ್ರವೇಶ ಆಗ್ತದ ಆ ಪ್ರವೇಶ ಆದಾಗೆ ಸ್ನಾನ ಮಾಡಬೇಕನ್ನತಕ್ಕಂಥ ಪ್ರತೀಕ ಪೂರ್ವದಿಂದಲೂ ಕೂಡ ಬಂದಂತದ್ದಾಗ್ತದೆ. ನಿಮ್ಮ ಪರಂಪರೆಯ ಗುರುಗಳು ನಿಮ್ಮ ಅಪ್ಪವರು ಅವತ್ತಿನ ದಿವಸ ಸ್ನಾನಕ್ಕೆ ಬಂದಂತ ಎಲ್ಲಾ ಸದ್ಭಕ್ತರ ಮಸ್ತಕದ ಮೇಲೆ ಅವರ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿ ವಿಶ್ವರಾಜ್ಯರ ಉತ್ಸವ ಕೂಡ ನಡೆಯುವಂತದ್ದಾಗ್ತದೆ. ಅಂತ ಪುಣ್ಯ ಕಾಲದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶ್ವರಾಜ್ಯ ಬಸಮ್ಮ ತಾಯಿಯ ಸದ್ಭಕ್ತರು ಎಲ್ಲರೂ ಕೂಡ್ಕೊಂಡು ಕೈಕುಸ್ತಿ ಅನ್ನುವಂಥದ್ದು ಇಟ್ಕೊಂಡಾರದ. ಕೈಕುಸ್ತಿನೂ ಕೂಡ ಬೆಳಗ್ಗೆ ನಡೆಯುವಂತದ್ದಾಗ್ತದೆ. ಆ ಕೈಕುಸ್ತಿಯಲ್ಲಿ ಬಂದಂತವರೆಲ್ಲರೂ ಶಾಂತಿ ಸಮಾಧಾನದಿಂದ ಆ ಕಾರ್ಯವನ್ನು ಯಶಸ್ವಿಗೊಳಿಸಿದೆ ಅಂತ ತಿಳ್ಕೊಂಡು ಅದರ ಸಂಚಾಲಕರಿಗೆ ಎಲ್ಲರಿಗೂ ತಿಳಿಸುತ್ತಾ ಈ ಕಾರ್ಯಕ್ರಮದ ಸದ್ಭಕ್ತರು ಈ ವಿಶ್ವರಾಜ್ಯ ಬಸಮ್ಮ ತಾಯಿಯ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆಯತಕ್ಕಂತಹ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಬಂದಂತ ಎಲ್ಲ ಸದ್ಭಕ್ತರಿಗೆ ನಮ್ಮ ಕಾರ್ಯವೀರ ಸದ್ಭಕ್ತರ ವತಿಯಿಂದ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತ ತಿಳ್ಕೊಂಡಂದಾಗ ಸದ್ಭಕ್ತರನ್ನು ತಿಳ್ಕೊಂಡಂತೀವಿ. ನಾವೆಲ್ಲ ನಮ್ಮ ಶಿಷ್ಯರ ಬಳಗನೆ ಅದ ಅಲ್ಲಿ. ಅವ್ರೇನು ಯಾಕೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡಂದ್ರೆ ಆಯ್ತಪ್ಪ, ನೀವು ಮಾಡೋದ್ ಬೇರೆ ನಾವು ಮಾಡೋದ್ ಬೇರೆ ಅಂತ ತಿಳ್ಕೊಂಡ ಅಂದಂಗಾಯ್ತದ. ಯಾಕಂತಂದ್ರ ಕಾಡಂಗೇರಿ, ಐಕೂರು, ಗೊಂದೇನೂರು, ಚೆನ್ನೂರು ಎಲ್ಲ ನಮ್ಮ ಶಿಷ್ಯ ಮಾತನೂರು ಎಲ್ಲ ನಮ್ಮ ಶಿಷ್ಯ ಸಂಪ್ರದಾಯ ಊರುಗಳು. ಅದರ ಕಾಡಂಗೇರಿ ಅಂತ ತಿಳ್ಕೊಂಡಂದ್ರ ಆ ಊರ ಹನುಮಂತರಿಗಂತ ದೀಕ್ಷೆ ಕೊಟ್ಟು ಇಡೀ ಊರು ಕೊಟ್ಟಂಗೆ ಆಗ್ಯದ. ನಾವು ಊರು ಇಡೀ ಊರು ಸದ್ಭಕ್ತರೇ ಒಟ್ಟು ಶಿಶು ಮಕ್ಕಳ ಯಾಕೆ ನಾವೆಲ್ಲರೂ ಕೂಡ್ಕೊಂಡು ನಮ್ಮ ಅಮ್ಮನ ಪ್ರಸಾದ ಮಾಡ್ತೀವಿ ಅಂತ ತಿಳ್ಕೊಂಡಂದಾಗ ಆಗ್ಲತ್ತ ಪ್ರಸಾದ ಮಾಡಿದಂತ ಫಲ ನಿರಂತರವಾಗಿ ಆ ಊರ ಅಗಸಿಗೆ ಆ ಊರಿಗೆ ಅನ್ನ ಕೊಡ್ಲಿ ಆ ತಾಯಿ ಅಂತ ತಿಳ್ಕೊಂಡು ಅವರೆಲ್ಲ ಬರುವಾಗಿ ಕೇಳಿಕೊಳ್ಳುತ್ತೆ. ಉಪಸ್ಥಿತರಿರುವಂತ ಎಲ್ಲರಿಗೂ ವಿಶ್ವರಾಜ್ಯರು ಬಗಳಂಬಿಕಾ ತಾಯಿ ಮಾತೇಶ್ವರಿ ಬಸಮ್ಮ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮರ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗನ ಕೋರೋಣ. ಎಲ್ಲರಿಗೂ ಪ್ರಸಾದದ ದಯಮಾಡಿ ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು.